ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಲೈವ್ ಕಾಮರ್ಸ್ ಕ್ಲಾಸಸ್. ನಾವೇನು ಮಾಡಿದ್ದೀವಿ, ಲಾಸ್ಟ್ ವಿಡಿಯೋದಲ್ಲಿ ಎಂಟರ್ಪ್ರಿನ್ಯೂರ್ ಬಗ್ಗೆ ನೋಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಎಂಟರ್ಪ್ರಿನ್ಯೂರ್ಶಿಪ್ ಅಂದರೆ ಏನು, ಅದರ ಗುಣಲಕ್ಷಣಗಳು ಏನಿದಾವೆ ಅನ್ನೋದನ್ನು ಕಲಿಯೋಣ. ಓಕೆ, ಹಾಗಾದರೆ ಎಂಟರ್ಪ್ರಿನ್ಯೂರ್ಶಿಪ್ ಅಂದರೆ ಏನು? ಎಂಟರ್ಪ್ರಿನ್ಯೂರ್ಶಿಪ್ ಈಸ್ ಎ ಪ್ರೊಸೆಸ್ ಆಫ್ ಗಿವಿಂಗ್ ಲೈಫ್ ಟು ಎನ್ ಎಂಟರ್ಪ್ರೈಸ್. ಅಂದ್ರೇನು? ಒಂದು ಎಂಟರ್ಪ್ರೈಸನ್ನು ಸ್ಟಾರ್ಟ್ ಮಾಡೋದು, ಒಂದು ಎಂಟರ್ಪ್ರೈಸ್ಗೆ ಜೀವ ಕೊಡೋದಕ್ಕೆ ನಾವೆಂತ ಹೇಳ್ಬೋದು, ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಹೇಳ್ಬೋದು. ಎಂಟರ್ಪ್ರಿನ್ಯೂರ್ಶಿಪ್ ಈಸ್ ಎ ಪ್ರೊಸೆಸ್, ಇಟ್ ಈಸ್ ಎ ಪ್ರೊಸೆಸ್ ಆಫ್ ಗಿವಿಂಗ್ ಲೈಫ್ ಟು ಎನ್ ಎಂಟರ್ಪ್ರೈಸ್. ಒಂದು ಎಂಟರ್ಪ್ರೈಸನ್ನು ಸ್ಟಾರ್ಟ್ ಮಾಡೋದಕ್ಕೆ ನಾವೇನಂತ ಕರಿಬೋದು, ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಕರಿಬೋದು. ಓಕೆ, ಹಾಗಾದರೆ ನಾವೀಗೇನು ಮಾಡೋಣ, ಡೆಫಿನಿಷನ್ ಆಫ್ ಎಂಟರ್ಪ್ರಿನ್ಯೂರ್ಶಿಪ್ ಯಾವ ರೀತಿ ಡಿಫೈನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. According to Schumpeter, entrepreneurship is a purposeful and systematic innovation. ಇದೇನಿದು? ಎಂಟರ್ಪ್ರಿನ್ಯೂರ್ಶಿಪ್ ಈಸ್ ಎ ಪರ್ಪೋಸ್ಫುಲ್, ಉದ್ದೇಶಪೂರ್ವಕ ಮತ್ತು ಸಿಸ್ಟಮ್ಯಾಟಿಕ್ ಇನ್ನೋವೇಷನ್. ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಇನ್ನೋವೇಷನನ್ನು ಮಾಡೋದು ಅಂದರೆ ಹೊಸದನ್ನು ಹುಡುಕೋದು ಅಂತ ನಾವಿಲ್ಲಿ ಹೇಳ್ಬೋದು. ಇಟ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ದ ಇಂಡಿಪೆಂಡೆಂಟ್ ಬಿಸ್ನೆಸ್ ಮ್ಯಾನ್. ಇದೇನು ಕೇವಲ ಒಬ್ಬ ಸಿಂಗಲ್ ಬಿಸ್ನೆಸ್ ಮ್ಯಾನನ್ನು ಮಾತ್ರ ಒಳಗೊಂಡಿಲ್ಲ, ಬಟ್ ಆಲ್ಸೋ ಕಂಪ್ನಿ ಡೈರೆಕ್ಟರ್ಸ್. ಇದೇನು ಮಾಡಿದೆ, ಎಂಟರ್ಪ್ರಿನ್ಯೂರ್ಶಿಪ್ ಕಂಪ್ನಿ ಡೈರೆಕ್ಟರ್ಸ್ ಕೂಡ ಒಳಗೊಂಡಿದೆ. ಆ್ಯಂಡ್ ಮ್ಯಾನೇಜರ್ಸ್, ಅದೇ ರೀತಿಯಾಗಿ ಕಂಪ್ನಿಯ ಮ್ಯಾನೇಜರ್ಗಳನ್ನು ಕೂಡ ಒಳಗೊಂಡಿದೆ. ಹೂ ಆ್ಯಕ್ಚುಲಿ ಕ್ಯಾರಿ ಔಟ್ ಇನ್ನೋವೇಟಿವ್ ಫಂಕ್ಷನ್ಸ್. ಅಂದರೆ ಇವರೆಲ್ಲ ಏನು ಮಾಡ್ತಾರೆ, ಇನ್ನೋವೇಟಿವ್ ಫಂಕ್ಷನ್ಸ್ಗಳನ್ನು, ಒಂದು ಉದ್ಯಮದಲ್ಲಿ ಹೊಸ ಹೊಸ ಇನ್ನೋವೇಷನ್ಗಳನ್ನ ಮಾಡ್ತಾರೆ, ಇನ್ನೋವೇಷನ್ ಕಾರ್ಯಗಳನ್ನ ಮಾಡ್ತಾರೆ. ಸೊ ಇದಕ್ಕೆ ಏನಂತ ಕರೀತಾರೆ, ಶುಂಪೀಟರ್ ಅವರು ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಕರೀತಾರೆ. ಎಂಟರ್ಪ್ರಿನ್ಯೂರ್ಶಿಪ್ ಈಸ್ ಪರ್ಪಸ್ಫುಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಇನ್ನೋವೇಷನ್. ಇಟ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ದ ಇಂಡಿಪೆಂಡೆಂಟ್ ಬಿಸ್ನೆಸ್ ಮ್ಯಾನ್ ಬಟ್ ಆಲ್ಸೋ ಕಂಪ್ನಿ ಡೈರೆಕ್ಟರ್ಸ್ ಆ್ಯಂಡ್ ಮ್ಯಾನೇಜರ್ಸ್ ಹೂ ಆ್ಯಕ್ಚುಲಿ ಕ್ಯಾರಿ ಔಟ್ ದಿ ಇನ್ನೋವೇಟಿವ್ ಫಂಕ್ಷನ್ಸ್. ಉದ್ಯಮಶೀಲತೆ ಒಂದು ಉದ್ದೇಶಪೂರ್ವಕ ಮತ್ತು ಕ್ರಮಬದ್ಧವಾದ ಹೊಸತನವನ್ನು ತರುವುದಾಗಿದೆ. ಇದರಲ್ಲಿ ಕೇವಲ ಒಬ್ಬ ವ್ಯವಹಾರಸ್ಥ ಬಿಸ್ನೆಸ್ಮ್ಯಾನ್ ಮಾತ್ರ ಅಲ್ಲದೆ ಕಂಪ್ನಿಗಳ ನಿರ್ದೇಶಕರು ಡೈರೆಕ್ಟರ್ಸ್ ಮತ್ತು ಮ್ಯಾನೇಜರ್ಸ್ ವ್ಯವಸ್ಥಾಪಕರು ಬರುತ್ತಾರೆ. ಇವರೇನು ಮಾಡ್ತಾರೆ, ಕಂಪ್ನಿಗಳ ವ್ಯವಸ್ಥಾಪಕರೇ ಇನ್ನೋವೇಷನ್ ಕಾರ್ಯಗಳನ್ನ ಕೈಗೊಳ್ತಾರೆ. ಸೊ ಇದನ್ನೆಲ್ಲವನ್ನು ಒಟ್ಟಾಗಿ ನಾವೇನಂತ ಕರಿಬೋದು, ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಕರಿಬೋದು. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ ನಾವೇನು ಮಾಡಿದ್ವಿ, ಎಂಟರ್ಪ್ರಿನ್ಯೂರ್ಶಿಪ್ ಅಂದರೆ ಏನಂತ ಕಲ್ತ್ವಿ. ಈಗೇನು ಮಾಡೋಣ, ಎಂಟರ್ಪ್ರಿನ್ಯೂರ್ಶಿಪ್ ಕ್ಯಾರೆಕ್ಟರ್ಸ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಎಂಟರ್ಪ್ರಿನ್ಯೂರ್ಶಿಪ್ ಈಸ್ ಅಸೋಸಿಯೇಟ್ ವಿತ್, ಯಾರನ್ನು ನಾವು ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಕರಿಬೋದು, ಆ ಎಂಟರ್ಪ್ರಿನ್ಯೂರ್ಶಿಪ್ ಯಾವ ಒಂದು ಕಾರ್ಯಗಳನ್ನ ಮಾಡ್ತಾನೋ ಕೂಡ ನೋಡೋಣ. ಎಂಟರ್ಪ್ರಿನ್ಯೂರ್ಶಿಪ್ ಈಸ್ ಅಸೋಸಿಯೇಟೆಡ್ ವಿತ್ ಪರ್ಸೀವಿಂಗ್ ಅಪಾರ್ಚುನಿಟೀಸ್ ಫಾರ್ ಪ್ರಾಫಿಟೇಬಲ್ ಇನ್ವೆಸ್ಟ್ಮೆಂಟ್. ಇವರೇನು ಮಾಡ್ತಾರೆ, ಒಬ್ಬ ಎಂಟರ್ಪ್ರಿನ್ಯೂರ್ಶಿಪ್ ಪ್ರಾಫಿಟೇಬಲ್ ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲಿ ಅಪಾರ್ಚುನಿಟಿಗಳಿದ್ದಾವೆ, ಎಲ್ಲಿ ನಾವು ಒಂದು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು, ಅಂಥ ಸಾಧ್ಯತೆಗಳಿರುವ ಜಾಗದಲ್ಲಿ ಇವರು ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಅದೇ ರೀತಿಯಾಗಿ ಟೇಕಿಂಗ್ ಇನಿಷಿಯೇಟಿವ್ ಇನ್ ಎಸ್ಟಾಬ್ಲಿಷಿಂಗ್ ಎ ಬಿಸ್ನೆಸ್. ಅಂದರೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲು ಇವರೇನಾಗ್ತಾರೆ, ಮುಂದಾಳತ್ವವನ್ನು ವಹಿಸ್ತಾರೆ. ಇವರು ಕೂಡ ನಾವೇನಂತ ಕರಿಬೋದು, ಎಂಟರ್ಪ್ರಿನ್ಯೂರ್ಸ್ ಅಂತ ಕರಿಬೋದು. ಸೊ ಈ ಎಂಟರ್ಪ್ರಿನ್ಯೂರ್ಶಿಪ್ಪಲ್ಲಿ ಇದು ಕೂಡ ಬರುತ್ತೆ. ಅದೇ ರೀತಿಯಾಗಿ ರಿಸ್ಕ್ ಬಿಯರಿಂಗ್, ಹೊಣೆಗಾರಿಕೆಯನ್ನು ಭರಿಸೋದು, ಹೊಣೆಗಾರಿಕೆಯನ್ನು ಹೊಂದಿರೋದಲ್ಲಿ ಕೂಡ ಏನಾಗುತ್ತೆ, ಎಂಟರ್ಪ್ರಿನ್ಯೂರ್ಶಿಪ್ ಒಳಗೊಂಡಿದೆ. ಅದೇ ರೀತಿಯಾಗಿ ಎಂಟರ್ಪ್ರಿನ್ಯೂರ್ಶಿಪ್ ಈಸ್ ಅಸೋಸಿಯೇಟ್ ವಿತ್ ಇಂಟ್ರೊಡಕ್ಷನ್ ಆಫ್ ಇನ್ನೋವೇಷನ್ಸ್, ಹೊಸ ಹೊಸ ತಂತ್ರಜ್ಞಾನಗಳನ್ನ, ನಾವೀನ್ಯತೆಯನ್ನು, ಹೊಸ ಆವಿಷ್ಕಾರಗಳನ್ನು ಬೆಳಕಿಗೆ ತರೋದರಲ್ಲಿ ಎಂಟರ್ಪ್ರಿನ್ಯೂರ್ಶಿಪ್ ಒಳಗೊಂಡಿದೆ. ಅದೇ ರೀತಿಯಾಗಿ ಪ್ರೊವಿಷನ್ ಆಫ್ ಕ್ಯಾಪಿಟಲ್, ಅಂದರೆ ಕ್ಯಾಪಿಟಲನ್ನು ರೇಸ್ ಮಾಡೋದು, ಕ್ಯಾಪಿಟಲನ್ನು ಒಂದುಗೂಡಿಸೋ ಕಾರ್ಯಗಳಲ್ಲೂ ಕೂಡ ಎಂಟರ್ಪ್ರಿನ್ಯೂರ್ಶಿಪ್ ಒಳಗೊಂಡಿದೆ. ಅದೇ ರೀತಿಯಾಗಿ ಕೋಆರ್ಡಿನೇಷನ್ ಆಫ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅಂದರೆ ಪ್ರೊಡಕ್ಷನ್ದಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಇವರೆಲ್ಲವನ್ನು ಒಂದುಗೂಡಿಸೋದ್ರಲ್ಲೂ ಕೂಡ ಎಂಟರ್ಪ್ರಿನ್ಯೂರ್ಶಿಪ್ ತನ್ನ ಕಾರ್ಯವನ್ನು ವಹಿಸುತ್ತೆ. ಓಕೆ, ಹಾಗಾದರೆ ನಾವು ಈಗೇನು ಮಾಡೋಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್
ಎಂಟರ್ಪ್ರಿನರ್ಶಿಪ್. ಒಂದು ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆಯ ಗುಣಲಕ್ಷಣಗಳು ಏನಿದ್ದಾವೆ ಅನ್ನೋದನ್ನು ಕಲಿಯೋಣ. ಓಕೆ, ಮೊದಲನೇ ಗುಣಲಕ್ಷಣ ಏನಂದರೆ ಇಟ್ ಈಸ್ ಎ ಫಂಕ್ಷನ್ ಆಫ್ ಇನ್ನೋವೇಷನ್ ಆ್ಯಂಡ್ ಲೀಡರ್ಶಿಪ್. ಇಟ್ ಈಸ್ ಎ ಫಂಕ್ಷನ್ ಆಫ್ ಇನ್ನೋವೇಷನ್ ಆ್ಯಂಡ್ ಲೀಡರ್ಶಿಪ್. ಇದೊಂದು ಕಾರ್ಯ ಅಥವಾ ಕರ್ತವ್ಯ ಅಂತ ಹೇಳೋದು. ಯಾವುದ್ರ ಬಗ್ಗೆ? ಇನ್ನೋವೇಷನ್ ಮತ್ತು ಲೀಡರ್ಶಿಪ್ ಮಾಡೋದು. ಎಂಟರ್ಪ್ರಿನರ್ಶಿಪ್ ಇದೊಂದು ಕರ್ತವ್ಯವಾಗಿದ್ದು ಇದೇನು ಮಾಡುತ್ತೆ? ಬಿಸ್ನೆಸ್ಸಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡುತ್ತೆ. ಅದೇ ರೀತಿಯಾಗಿ ಆ ಬಿಸ್ನೆಸ್ಸನ್ನು ಲೀಡರ್ಶಿಪ್ ಮಾಡುತ್ತೆ, ಮುಂದಾಳತ್ವ ವಹಿಸ್ಕೊಂಡು ಹೋಗುತ್ತೆ. ಇದು ಕೂಡ ಒಂದು ಗುಣ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಇಟ್ ಈಸ್ ಆ್ಯನ್ ಆರ್ಗನೈಜೇಷನ್ ಬಿಲ್ಡಿಂಗ್ ಫಂಕ್ಷನ್. ಎಂಟರ್ಪ್ರಿನರ್ಶಿಪ್ ಏನಾಗಿದೆ? ಇದೊಂದು ಆರ್ಗನೈಜೇಷನನ್ನು ಬಿಲ್ಡ್ ಮಾಡೋ ಕಾರ್ಯವನ್ನು ಮಾಡುತ್ತೆ. ಒಂದು ಹೊಸ ಉದ್ಯಮವನ್ನು ಕಟ್ಟೋ ಕಾರ್ಯವನ್ನು ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಎಂಟರ್ಪ್ರಿನರ್ಶಿಪ್ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಒನ್ ಇಟ್ ಈಸ್ ಎ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್. ಇಟ್ ಈಸ್ ಎ ಪ್ರೊಸೆಸ್ ಆಫ್ ವಾಟ್? ಕ್ರಿಯೇಟಿಂಗ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ ಬೈ ಎಕ್ಸ್ಪ್ಲಾಯ್ಟಿಂಗ್ ಅನ್ಟ್ಯಾಪ್ಡ್ ಅಪಾರ್ಚುನಿಟೀಸ್. ಎಂಟರ್ಪ್ರಿನರ್ಶಿಪ್ ಏನು ಮಾಡುತ್ತೆ? ಇದು ತನ್ನ ಕಸ್ಟಮರ್ಸ್ಗಳಿಗೆ ವ್ಯಾಲ್ಯೂವನ್ನು, ಬೆನಿಫಿಟ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಯಾವ ರೀತಿ? ಬೈ ಎಕ್ಸ್ಪ್ಲಾಯ್ಟಿಂಗ್ ಅನ್ಟ್ಯಾಪ್ಡ್ ಅಪಾರ್ಚುನಿಟೀಸ್. ಅಂದರೆ ಇರ್ತಕ್ಕಂಥ ಅಪಾರ್ಚುನಿಟಿಗಳನ್ನು ಬಳಸ್ಕೊಂಡು ತನ್ನ ಕಸ್ಟಮರ್ಸ್ಗಳಿಗೆ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ವಸ್ತುಗಳನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ಎಂಪ್ಲಾಯಿಂಗ್, ಮ್ಯಾನೇಜಿಂಗ್ ಆ್ಯಂಡ್ ಡೆವಲಪಿಂಗ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಏನು? ಇಟ್ ಈಸ್ ಕನ್ಸರ್ನ್ಡ್ ವಿತ್, ಇದು ಯಾವ್ರ ಜೊತೆಗೆ ಸಂಬಂಧಿಸಿದೆ? ಎಂಪ್ಲಾಯಿಂಗ್. ಎಂಟರ್ಪ್ರಿನರ್ಶಿಪ್ ಏನು ಮಾಡುತ್ತೆ? ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಆ್ಯಂಡ್ ಡೆವಲಪಿಂಗ್, ಒಂದು ಉದ್ದಿಮೆಯನ್ನು ಮ್ಯಾನೇಜ್ ಮಾಡೋದರಲ್ಲಿ ಕೂಡ ಇದಿರುತ್ತೆ. ಒಂದು ಎಂಟರ್ಪ್ರೈಸನ್ನು ಮ್ಯಾನೇಜ್ ಕೂಡ ಮಾಡುತ್ತೆ. ಅದೇ ರೀತಿಯಾಗಿ ಡೆವಲಪಿಂಗ್, ಒಂದು ಉದ್ದಿಮೆಯನ್ನು ಡೆವಲಪ್ ಕೂಡ ಮಾಡುತ್ತೆ. ಏನನ್ನು ಡೆವಲಪ್ ಮಾಡುತ್ತೆ? ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫ್ಯಾಕ್ಟರ್ಗಳನ್ನು, ಬೇಕಾದಂಥ ಪ್ರೊಡಕ್ಷನ್ಗೆ ಬೇಕಾದಂಥ ವಸ್ತುಗಳನ್ನು, ಅದು ಮಷಿನರಿ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಲೇಬರ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಇವೆಲ್ಲವುಗಳನ್ನು ಒಂದುಗೂಡಿಸೋದಾಗಿರ್ಬೋದು, ಮ್ಯಾನೇಜ್ ಮಾಡೋದಾಗಿರ್ಬೋದು, ಅದೇ ರೀತಿಯಾಗಿ ಡೆವಲಪ್ಮೆಂಟ್ ಮಾಡೋದು ಕೂಡ ಆಗಿರ್ಬೋದು. ಇವೆಲ್ಲ ಕೆಲಸವನ್ನು ಯಾರು ಮಾಡ್ತಾರೆ? ಎಂಟರ್ಪ್ರಿನರ್ಶಿಪ್ ಮಾಡ್ತಾರೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್ ಓರಿಯೆಂಟೇಷನ್ ಟುವರ್ಡ್ಸ್ ಗ್ರೋತ್ ಇನ್ ಸೇಲ್ಸ್, ಇನ್ಕಮ್, ಅಸೆಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್ ಓರಿಯೇಷನ್ ಟುವರ್ಡ್ಸ್ ಅಂದ್ರೇನು? ಇದು ಸ್ಟ್ರಾಂಗ್ ಮತ್ತು ಪಾಸಿಟಿವ್ ಗುಣಗಳನ್ನು ಹೊಂದಿದೆ. ಯಾವುದ್ರ ಜೊತೆಗೆ? ಗ್ರೋತ್ ಇನ್ ಸೇಲ್ಸ್. ಎಂಟರ್ಪ್ರಿನರ್ಶಿಪ್ ಸೇಲ್ಸನ್ನು ಗ್ರೋತ್ ಮಾಡುತ್ತೆ. ಅದೇ ರೀತಿಯಾಗಿ ಕಂಪ್ನಿಯ ಇನ್ಕಮನ್ನು ಕೂಡ ಜಾಸ್ತಿ ಮಾಡುತ್ತೆ. ಅದೇ ರೀತಿಯಾಗಿ ಅಸೆಟ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕಂಪ್ನಿಯ ಒಂದು ಅಸೆಟ್ಗಳನ್ನು ಕೂಡ ಜಾಸ್ತಿ ಮಾಡುತ್ತೆ. ಅದೇ ರೀತಿಯಾಗಿ ಕಂಪ್ನಿಯಲ್ಲಿರ್ತಕ್ಕಂಥ ಉದ್ಯೋಗಗಳನ್ನು ಕೂಡ, ಉದ್ಯೋಗದ ಅವಕಾಶಗಳನ್ನು ಕೂಡ ಜಾಸ್ತಿ ಮಾಡುತ್ತೆ. ಇದಿಷ್ಟು ಏನು? ಎಂಟರ್ಪ್ರಿನರ್ಶಿಪ್, ಒಂದು ಉದ್ಯಮಶೀಲತೆಯ ಗುಣಲಕ್ಷಣಗಳು ಅಂತ ನಾವು ಹೇಳ್ಬೋದು. ಅದು ಯಾವುವು ಅಂದರೆ, ಮೊದಲನೇದಾಗಿ ಇನ್ನೋವೇಷನ್ ಮತ್ತು ಲೀಡರ್ಶಿಪ್ ಕಾರ್ಯವನ್ನು ಕೂಡ ಮಾಡುತ್ತೆ. ಅದೇ ರೀತಿಯಾಗಿ ಆರ್ಗನೈಜೇಷನನ್ನು ಬಿಲ್ಡ್ ಕೂಡ ಮಾಡುತ್ತೆ. ಅದೇ ರೀತಿಯಾಗಿ ಥರ್ಡ್ ಒನ್ ಕ್ರಿಯೇಷನ್ ಆಫ್ ವ್ಯಾಲ್ಯೂ ಫಾರ್ ಕಸ್ಟಮರ್ಸ್ಗೆ ಒಂದು ಉತ್ತಮ ರೀತಿಯ ಬೆಲೆಯನ್ನು, ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದೇ ರೀತಿಯಾಗಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನು ಮ್ಯಾನೇಜ್ ಮಾಡೋದಾಗಿರಲಿ, ಡೆವಲಪ್ಮೆಂಟ್ ಮಾಡೋದಾಗಿರಲಿ ಕೂಡ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಒಂದು ಸೇಲ್ಸನ್ನು ಜಾಸ್ತಿ ಮಾಡೋದಾಗಿರ್ಬೋದು, ಇನ್ಕಮನ್ನು ಜಾಸ್ತಿ ಮಾಡೋದಾಗಿರ್ಬೋದು, ಅಥವಾ ಅಸೆಟ್ ಮತ್ತು ಎಂಪ್ಲಾಯ್ಮೆಂಟ್, ಉದ್ಯೋಗ ಅವಕಾಶಗಳನ್ನು ಕೂಡ ಜಾಸ್ತಿ ಮಾಡೋದರಲ್ಲಿ ಎಂಟರ್ಪ್ರಿನರ್ಶಿಪ್ ತೊಡಗಿರುತ್ತೆ. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರಿನರ್ಶಿಪ್. ಓಕೆ ಸ್ಟೂಡೆಂಟ್ಸ್, ರಿಮೈನಿಂಗ್ ಪಾರ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.